ಕೇವಲ 11,000 ಕೋಟಿ ಕೊಟ್ಟಿದ್ದೀರಿ. 19,000 ಕೋಟಿ ಹಣ ಕೊಡಬೇಕು. ಎಲ್ಲಿಂದ ತಂದಾಕದ್ ನಾವು? ಕೆಲಸ ನಿಲ್ಸದ? ಇವು ಕೆಲಸ ನಿಂತರೆ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋದು. ಯಾವ ಕೆಲಸ ನಿಂತರವು? ಎಲ್ಲ ಸೆಂಟರ್ಲಿ ಸ್ಪಾನ್ಸರ್ ಸ್ಕೀಮ್ ಕೆಲಸಗಳು ನಮ್ಮಲ್ಲಿ ನಿಂತಿರವು. ಇವ್ರು ಹಣ ಬಿಡುಗಡೆ ಆಗ್ದಲನೆ ಎಷ್ಟು ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ 1.5 ಗಂಟೆ 2 ಗಂಟೆ ಆಗುತ್ತೆ. ಏನು ಹಣಕಾಸಿನ ಒಕ್ಕೂಟದಲ್ಲಿ ಇವರು ಒಂದು ನಿಬಂಧನೆಯನ್ನು ಮಾಡ್ಕೊಂಡಿದ್ದಾರೆ. ನಮಗೆ 4,75,000 ಕೋಟಿ ಒಂದು ವರ್ಷಕ್ಕೆ ನಿಮಗೆ ನಾವು ತೆರಿಗೆಯನ್ನು ಕಟ್ತೀವಿ. ಸುಳ್ಳಾದ್ರೆ ಬನ್ನಿ, ದಾಖಲೆ ಸಮೇತ ಮುಂದಿಡ್ತೀವಿ. ನೀವು ನಮಗೆ ಕೊಡ್ತಕ್ಕಂಥದ್ದು ಎಷ್ಟು ಸ್ವಾಮಿ ಈ ಸಾರಿಯ? 94,000 ಕೋಟಿ. 94,000 ಕೋಟಿ. ಬಾಕಿ ರಾಜ್ಯಗಳಿಗೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ? 2,10,000 ಕೋಟಿ ಬಿಹಾರಿಗೆ ಕೊಟ್ಟಿದ್ದೀರಿ. ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅನ್ನೋದು ಅಂಕಿ ಸಂಖ್ಯೆ ವಿಧಾನಸಭೆಯಲ್ಲಿ ಸ್ಪಷ್ಟನೆ ಮಾಡಿದ್ದೆ ನಾನು. ಇದನ್ನ ಇಟ್ಕೊಂಡು ನೀವು ನಮ್ಮನ್ನ ಅಯ್ಯೋ ಅನಿಸ್ತಕ್ಕಂಥ ವಿರೋಧಿ, ಯಾರಿಗೆ ಬಿಜೆಪಿ ವಿರೋಧಿ ಸರ್ಕಾರಗಳಿದಾವೆ ಅವನ್ನ ದಮನ ಮಾಡ್ತಕ್ಕಂಥದ್ದೇ ನಿಮ್ಮ ನೀತಿ, ಕೇಂದ್ರ ಸರ್ಕಾರದ ನೀತಿ. ಈ ದಮನ ಮಾಡ್ತಕ್ಕಂಥ ನೀತಿಯಿಂದ ಇವತ್ತು ಈ ಒಕ್ಕೂಟ ವ್ಯವಸ್ಥೆನ ರಚನೆ ಮಾಡಿಕೊಂಡಿರ್ತಕ್ಕಂಥ ನಮಗೆ ಈ ಸ್ವತಂತ್ರ ಭಾರತದಲ್ಲಿ ಏನು ಇದು ಏನು ಮನಸಾ ಇಚ್ಛೆ ನೀವು ಸರ್ಕಾರ ನಡೆಸ್ತೀರಾ? ಕೇಂದ್ರ ಸರ್ಕಾರನ ನಮ್ಮ ಇದಿಲ್ದಲೇ ನೀವು ನಡೆಸ್ತೀರಾ? ಇವತ್ತು ಗ್ಯಾಸ್ ಏನಾರ ಆಗಿದೆ ಅಂತಂದ್ರೆ ಯಾರಿಂದ? ಯಾರು ನಿರ್ವಹಿಸಬೇಕು? ಅಂತಾರಾಷ್ಟ್ರೀಯ ಸಮಸ್ಯೆನ ರಾಜ್ಯ ಮಾಡಕ್ಕಾಗತ್ತಾ? ಆಟೋದವ್ರನ್ನ ರಾಜ್ಯ ಸರ್ಕಾರ ಬೈತಾರಲ್ಲ, ಯಾರಿದಕ್ಕೆ ಕಾರಣ? ಅಂತಾರಾಷ್ಟ್ರೀಯ ಸಂಬಂಧ, ಅಂತಾರಾಷ್ಟ್ರೀಯ ಸಮಸ್ಯೆ ಏನಿದ್ರು ಕೇಂದ್ರ ಸರ್ಕಾರ ನೋಡಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಅಲ್ಲ. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ಒಂದು ರಾಷ್ಟ್ರ ಕೈ ಕೊಟ್ರೆ ಮತ್ತೊಂದು ರಾಷ್ಟ್ರದಿಂದ ತರಿಸ್ತಕ್ಕಂಥ ಮುಂಜಾಗ್ರತೆಯ ಕ್ರಮ ನಿಮಗಿರಬೇಕಾಯಿತು. ಯುದ್ಧ ಪ್ರಾರಂಭವಾಗಿ 1 ತಿಂಗಳು ಕಳೀತಾ ಬರ್ತಾ ಇದೆ. ನೀವು ಈ ರಾಜ್ಯಕ್ಕೆ ಬರ್ತಕ್ಕಂಥ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಂದ ಹಿಡಿದು ಏನೇನು ಬೇಕು, ಗ್ಯಾಸ್ನಿಂದ ಹಿಡಿದು ಎಲ್ಲವನ್ನು ಮುಂಚಿತವಾಗಿಯೇ ಸ್ಟಾಕ್ ಇಟ್ಕೊಳಕ್ಕಾಗಲ್ಲ. ನೀವು ಎಷ್ಟು % ಸ್ಟಾಕ್ ಇಟ್ಟಿದ್ದೀರಿ ಸ್ವಾಮಿ? ಹೋಗಿ ಬೇರೆ ದೇಶದಲ್ಲೆಲ್ಲ ಕೇಳಿ ಎಷ್ಟೆಷ್ಟು % ಇಟ್ಟಿದ್ದಾರೆ ಅಂತ. ಅದು ತರಲಿಲ್ಲ ನಾನು, ತಂದಿದ್ರೆ ಹೇಳ್ತದ್ದೆ. ನಮ್ಮ ದೇಶದಲ್ಲಿ ಈ ಪೆಟ್ರೋಲಿಯಂ ಗ್ಯಾಸ್ ಪ್ರಾಡಕ್ಟ್ಸ್ ಎಲ್ಲ ಎಷ್ಟು % ಸ್ಟಾಕ್ ಇಟ್ಟಿದ್ದಾರೆ ಇವರು ಅಂತ. ಅವ್ರು ಯಾರನ್ನು ಕರೆಯಲ್ಲ. ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದು ಯಾರು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾರೋ ಅವರೇ ಬಗೆಹರಿಸಬೇಕು. ಎಲ್ಲ ಸರ್ವ ಪಕ್ಷಗಳ ಒಕ್ಕೂಟ ಈ ಸಮಸ್ಯೆ ಬಗೆಹರಿಸೋಣ ಬಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಒಂದು ತೀರ್ಮಾನ ತಗೊಳ್ಳೋಣ ಅಂದ್ರೆ ಎಲ್ಲ ಹೋಗ್ತೀವಿ. ಅವ್ರು ಅದು ಕರಿಬೇಕಲ್ಲ. ಅಲ್ಲ, ನಮ್ಮ ದೇಶದ ಮೊದಲಿಂದ ನೆಹರು ಕಾಲದಿಂದ ಇಂಟರ್ನ್ಯಾಷನಲ್ ಸ್ಟೇಜ್ನಲ್ಲಿ ಒಂದು ಮಾರಲ್ ಅಥಾರಿಟಿ ಇತ್ತು. ಪ್ರತಿ ಒಂದು ದೇಶ, ನಾನ್ ಅಲೈನ್ ಮೂವ್ಮೆಂಟ್, ಗ್ಲೋಬಲ್ ಸೌತ್ ಎಲ್ಲರೂ ನಮಗೆ ಗೌರವ ಕೊಟ್ಟು ನಮಗೆ ನೀವೇನು ಮಾಡ್ತೀರಾ, ನೀವು ಕರೆಕ್ಟಾಗಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಮ್ಮ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ನಾವು ಇಂಥ ದೊಡ್ಡ ಅನ್ಯಾಯ ನಡೀತಾ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಹಿಸ್ಟಾರಿಕ್ ಒಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿದ್ವು ಅದನ್ನೆಲ್ಲ ಹಾಳು ಮಾಡಿ ತಳ್ಳು ಹಾಕಿ ಈ ತರ ಮುಂದೆ ಹೋದ್ರೆ ಏನಾಗುತ್ತೆ? ನಮ್ಮ ಜನರಿಗೂ ಸಮಸ್ಯೆ ಆಗ್ತಾ ಇದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ತರ ಮಾಡಬೇಕಾಗಿದ್ದು ಏನು ಎಲ್ಲಿತ್ತು ನೆಸೆಸಿಟಿ? ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಹೇಳೋದ್ರಲ್ಲಿ ಕರೆಕ್ಟ್ ಇದೆ. ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇರತಕ್ಕಂಥ ಧೋರಣೆ ಯಾವುದೇ ರಾಜಕೀಯ ಪಕ್ಷವನ್ನ ಯಾರನ್ನೂ ಗಣನೆಗೆ ಯಾವುದೇ ವಿಚಾರದಲ್ಲಿ ತಗೋತಾ ಇಲ್ಲ. ಏಕಾಏಕಿ ನಿರ್ಧಾರಗಳು ತಗೋತಾ ಇದ್ದಾರೆ. ಈ 16ನೇ ತಾರೀಕು ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಕ್ಕೆ ಸಭೆ ಕರೆದಿದ್ದೀವಿ ಅಂತ ಹೇಳ್ತಾರೆ. ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದಲಾರನು ಒಂದು ವಿರೋಧಿ ಪಕ್ಷಗಳನ್ನ ಕರೆದು ಮೊದಲು ಪೂರ್ವಭಾವಿ ಚರ್ಚೆ ಮಾಡಿ ಆ ಚರ್ಚೆ ಆದ ನಂತರ ಸಭೆಗೆ ಹೋಗಿ ನಾವು ಚರ್ಚೆ ಮಾಡಬೇಕ ಹೊರತು ಮತ್ತು ಇಂಥ ಒಂದು ದೊಡ್ಡ ಬಿಲ್ ತರುವಂತ ಸಂದರ್ಭದಲ್ಲೂ ಕೂಡ ವಿರೋಧಿ ಪಕ್ಷಗಳನ್ನ ಎಲ್ಲೋ ಒಂದು ಕಡೆ ಕತ್ಲರಿಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದು ಪ್ರಜಾಪ್ರಭುತ್ವ ಅಲ್ಲ ಸ್ವಾಮಿ, ಇದು ಹಿಟ್ಲರ್ಶಿಪ್ ಅಲ್ಲ. ಹಿಟ್ಲರ್ ದೇಶಗಳಿದಾವಲ್ಲ ಅಲ್ಲಿ ಮಾಡಲಿ. ಇದು ಪ್ರಜಾಪ್ರಭುತ್ವ. ಬಹಳ ಕಷ್ಟಪಟ್ಟು ತಂದಿದ್ದೀವಿ. ಎಲ್ಲರೂ ಬೆವರು ಸುಲಿಸಿ ತಂದಿದ್ದಾರೆ ಹಿರೀಕರು. ಆ ತಂದಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಟ್ಲರ್ಶಿಪ್ ಅಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದನ್ನು ಒಪ್ಪಕ್ಕಾಗೋದಿಲ್ಲ.
ಗ್ಯಾರಂಟಿ ಯೋಜನೆ ಕೈ ಇಟ್ಟು ಅಂತಾರೆ, ಅದು ಬಿಜೆಪಿ ಹೇಳ್ತಾರೆ 12 ತಿಂಗಳಲ್ಲಿ 10 ತಿಂಗಳು ಮಾತ್ರ ಕೊಟ್ಟಿದ್ದಾರೆ. ಎಲ್ಲ ಯಾವುದು ನೋಡ್ರಿ, ಯಾವ್ಯಾವುದು ದುಡ್ಡು ನಿಂತಿಲ್ಲ. ಎಲ್ಲ ಫಲಾನುಭವಿಗಳ ಹತ್ರ ನಾವು ಕೇಳಿದ್ವಿ. ಒಂದು ದಿವಸ ತಿಂಗಳು ಹೆಚ್ಚು ಕಮ್ಮಿಯಾಗಿ ನಮಗೆ ದುಡ್ಡು ಬಂದಿದೆ ಅಂತ ಹೇಳಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ದುಡ್ಡು ತಲುಪಿದೆ. ಯಾವ ಫಲಾನುಭವಿನೂ ಬಂದು ನಿಮ್ಮ ಎಲ್ಲೂ ಕೂಡ ನಮಗೆ ಗ್ಯಾರಂಟಿ ದುಡ್ಡು ಬಂದಿಲ್ಲ, ಅಕ್ಕಿ ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ ಎಲ್ಲೂ ಈ ರಾಜ್ಯದಲ್ಲಿ ಕಂಪ್ಲೇಂಟ್ ಇಲ್ಲ. ಅಲ್ಲಲ್ಲ, ಅದು 2 ತಿಂಗಳು ಅನಿವಾರ್ಯವಾಗಿ ಕೊನೆ 2 ತಿಂಗಳು ಮಿಸ್ ಆಗಿತ್ತು. ಅದು ಬೆಳಗಾಂನಲ್ಲಿ ದೊಡ್ಡ ಚರ್ಚೆ ಆಯಿತು. ಅದಾದ ಮೇಲೆ ಆ 2 ತಿಂಗಳು ಹಾಕೋಂಥ ವ್ಯವಸ್ಥೆ ಆಗಿದೆ. ಇಲ್ಲ ಕೇಳದೆ ಇದ್ರೆ ಆಗ್ತದೆ. ಅದು ತಪ್ಪು, ಅವ್ರ ಭಾವನೆ. ಅದು ಏನು ಅದಕ್ಕೆ ಲೆಕ್ಕ ತಪ್ಪಿರ್ ಗಂಟಿ ಮೋಸಿಲ್ಲ. ಆ ಕೊನೆ 2 ತಿಂಗಳಲ್ಲಿ ಮಿಸ್ ಆಗಿತ್ತು, ಅದನ್ನ 2 ತಿಂಗಳು ಹಾಕ್ತಿವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅದು ಹಾಕಿದ್ದಾರೆ. ಯಾರು ಹೊಡೆಯಲ್ಲ. ನಾವೆಲ್ಲ ಶುದ್ಧವಾಗಿ ಮಾಡಿದೀವಿ, ಸಮರ್ಥವಾಗಿ ಮಾಡಿದೀವಿ. ಇವತ್ತು